ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಬಿಗ್ ಶಾಕ್. ಮೊದಲ ಹಂತದಲ್ಲಿ 80 ಅರ್ಜಿಗಳ ತಿರಸ್ಕಾರ. 167 ಜನರ ಸಲ್ಲಿಕೆ ಮಾಡಿದಂತಹ ಅರ್ಜಿಗಳ ಪೈಕಿ 80 ರಿಜೆಕ್ಟ್. ಕೋಗಿಲು ಲೇಔಟ್ ಒತ್ತುದಾರರಿಗೆ ಬಿಗ್ ಶಾಕ್. ಮೊದಲ ಹಂತದಲ್ಲಿ 80 ಅರ್ಜಿಗಳು ತಿರಸ್ಕಾರವಾಗಿದೆ. 167 ಜನರು ಸಲ್ಲಿಕೆ ಮಾಡಿದಂತ ಅರ್ಜಿಗಳ ಪೈಕಿ 80 ರಿಜೆಕ್ಟ್ ಆಗಿದೆ. ಮೊದಲ ಹಂತದಲ್ಲೇ 80 ತಿರಸ್ಕಾರಗಳು. ಉಳಿದ 87 ಅರ್ಜಿಗಳ ಪರಿಶೀಲನಾ ಕಾರ್ಯ ಆರಂಭವಾಗಿದೆ. ಡಿಸೆಂಬರ್ 20ರಂದು ಅಕ್ರಮ ಮನೆಯನ್ನ ತೆರವು ಮಾಡಲಾಗಿತ್ತು. ಸರಿಯಾದ ದಾಖಲೆ ಇಲ್ಲದೆ ಇರುವ ಕಾರಣಕ್ಕಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕತೆ ಹೇಳ, ಪಿಣರಾಯಿ ಅವರು ಮಾಡಿರುವಂತಹ ಒಂದೇ ಒಂದು ಟ್ವೀಟ್ಗೆ ಅಲ್ಲಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರು ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಕೋಗಿಲು ಲೇಔಟ್ ನಲ್ಲಿ ನಿರಾಶ್ರಿತರು ಯಾರಿರ್ತಾರೆ ಅವರಿಗೆ ಆಶ್ರಯ ಕೊಡಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನವರು ಎಲ್ಲಾ ಕ್ಷೇತ್ರಗಳನ್ನ ಬಿಟ್ಟುಬಿಟ್ಟು, ಎಲ್ಲ ಊರುಗಳನ್ನ ಬಿಟ್ಟುಬಿಟ್ಟು ಕೋಗಿಲು ಲೇಔಟ್ ನಲ್ಲಿ ನಿರಾಶ್ರಿತರು ಯಾರಿದ್ದಾರೆ ಅವರಿಗೆ ಫೋಕಸ್ ಮಾಡಲಾಗತ್ತೆ. ಅದರ ಜೊತೆಗೆ ವಿರೋಧ ಪಕ್ಷದವರು ಒಂದು ಮಾತು ಹೇಳ್ತಾರೆ, ಅಲ್ಲಿ ಬಾಂಗ್ಲಾದೇಶದವ್ರು ನೆಲೆಸಿದ್ರು ಅಂತ. ಬಾಂಗ್ಲಾದೇಶದವ್ರೆಲ್ಲ ನೆಲ್ಸಕ್ ಸಾಧ್ಯ ಇಲ್ಲ ಬಿಡಿ, ಅಲ್ಲಿ ನೆಲ್ಸ್ಕೊಂಡಿರಕ್ ಸಾಧ್ಯ ಇಲ್ಲ. ಆಗ್ಲಿ ಬಿಡಿ, ಅವ್ರೇನೋ ಹೇಳಿದ್ರು. ಅದಾದ ನಂತರ ಎಲ್ರಿಗೂ ಕೂಡ ನಿವೇಶನವನ್ನ ಜಾರಿ ಮಾಡಲಾಯ್ತು. ಅದಕ್ಕೆ ಪ್ರತಿರೋಧವನ್ನ ಮಾಡಿದಂತಹ ವಿರೋಧ ಪಕ್ಷದ ಸಾಕಷ್ಟು ಜನ ನಾಯಕರು ಬೇರೆ ಊರುಗಳು ನಿಮಗೆ ಕಾಣಿಸ್ತಾ ಇಲ್ಲ, ಕೊಡಗು ಜಿಲ್ಲೆಯಲ್ಲಿ ಲ್ಯಾಂಡ್ಸ್ಕೇಡ್ ಆಯ್ತು ಬಾಗಿಲ್ವಾ ಅಂತ ಹೇಳಿ ಕೇಳಿದಾಗ ಸರ್ಕಾರ ಒಂದು ಮಾತು ಹೇಳುತ್ತೆ, ನಾವು ಎಲ್ಲಾ ಪತ್ರಗಳನ್ನ ಕಾಗದ ಪತ್ರಗಳನ್ನ ನೋಡಿ ಸರಿ ಇದೆ ಅಂದವ್ರಿಗೆ ಮಾತ್ರ ನಿವೇಶನವನ್ನ ಕೊಡ್ತೇವೆ. ಈಗ ಒಂದು ಜಾಗದಲ್ಲಿ ನಿವೇಶನ ಇದೆಯಲ್ಲ, ಮನೆಗಳನ್ನ ನಿರ್ಮಾಣ ಮಾಡಾಗಿದೆಯಲ್ಲ, ಆ ಮನೆ ನಿರ್ಮಾಣಕ್ಕೆ ಆ ಮನೆ ನಮಗೆ ಬರಬೇಕು ಅಂತ ಹೇಳಿ ಲಕ್ಷಗಟ್ಟಲೆ ಅಪ್ಲಿಕೇಶನ್ಸ್ಗಳು ಬಂದಿದೆ. ಇವ್ರಿಗೆ ಡೈರೆಕ್ಟ್ ಎಂಟ್ರಿ ಆಗ್ಬಿಟ್ಟಿತ್ತು. 167 ಮಂದಿಗೆ ಡೈರೆಕ್ಟ್ ಎಂಟ್ರಿ ಆಗ್ಬಿಟ್ಟಿತ್ತು. ಆದ್ರೆ ಸರ್ಕಾರ ಎಲ್ಲರ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀನಿ ಅಂತ ಕೂತ್ಕೊಳ್ಳುತ್ತೆ. ಆ ಒಂದು ದಾಖಲೆಯ ಪರಿಶೀಲನೆಯಲ್ಲಿ ಬರೋಬ್ಬರಿ 80 ಕಾಗದ ಪತ್ರಗಳು ರಿಜೆಕ್ಟ್ ಆಗಿದೆ. ಈಗ ಕೋಗಿಲು ಲೇಔಟ್ನ ಒತ್ತುವರಿದಾರರಿಗೆ ಬಿಗ್ ಶಾಕ್ ಬಂದಿದೆ. ಉಳಿದಂತಹ 87 ಜನ ಇದ್ದಾರಲ್ಲ, 87ರ ಪೈಕಿ ಅದೆಷ್ಟು ಜನ ರಿಜೆಕ್ಟ್ ಆಗ್ತಾರೋ ಗೊತ್ತಿಲ್ಲ. ಸರಿಯಾಗಿ ತನಿಖೆ ಆಗಬೇಕು ಅನ್ನೋದು ಈಗ ಹೊರ ಬರ್ತಾ ಇರುವಂತಹ ಮಾಹಿತಿ. ಉಳಿದ 87 ಅರ್ಜಿಗಳ ಕುರಿತು ಪರಿಶೀಲನೆಯನ್ನ ಮಾಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರೀತಿ ಕಲ್ಲು ಬಂಡೆಯನ್ನ ಒಡೆದು ಬಂದಿಲ್ಲ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ನೀಡಿದ್ದಾರೆ. ರಾಜಕಾರಣದಲ್ಲಿ ಇರೋ ನಾನು ಸವಾಲು ಸ್ವೀಕರಿಸ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ರೀತಿ ಬಂಡೆಯನ್ನ ಒಡೆದು ಬಂದಿಲ್ಲ, ಕಲ್ಲು ಬಂಡೆಯನ್ನ ಒಡೆದು ಬಂದಿಲ್ಲ. ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟನ್ನ ನೀಡಿರುವಂತಹ ಡಿಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ಇರುವಂತಹ ನಾನು ಸವಾಲನ್ನ ಸ್ವೀಕರಿಸ್ತೀನಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದನ್ನ ನಾನು ಮುಂದುವರಿಸ್ತಾ ಇದ್ದೀವಿ. ನಾನು ಪರ್ಮನೆಂಟ್ ಅಲ್ಲ, ಎಚ್.ಡಿ. ಕುಮಾರಸ್ವಾಮಿ ಪರ್ಮನೆಂಟ್ ಅಲ್ಲ. ದೇವರು ಅವರಿಗೆ ಒಳ್ಳೆಯದು ಮಾಡ್ಲಿ, ಶಕ್ತಿಯನ್ನ ಕೊಡ್ಲಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ವ್ಯಂಗ್ಯವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದಿರುವಂತ ಘಟನೆ ಏನ್ ಹೇಳಿದ್ರು, ಮೊದಲು ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು, ಅದಕ್ಕೆ ತಿರುಗೇಟ್ ಏನ್ ಕೊಟ್ರು ಅಂತ ನೋಡ್ಕೊಬನ. ಒಳ್ಳೆ ಕೆಲಸ ಮಾಡಿ ನನ್ನ ಆಯುಷ್ಯ ಉಳಿಸೋದು, ಹೋಲಿಕೆ ನಾನು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ನಾನು ಬಂದಿದ್ದೇ ಬೇರೆ, ನನ್ನ ಜೀವನವೇ ಬೇರೆ. ಅವ್ರ ತರ ಕಲ್ಮಟ್ಟ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ, ಅವ್ರ ಜೀವನ ನಾವು ಮಾಡಿದೀವ. ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು, ಅದು ಹೊರತುಪಡಿಸಿ ನಾನು ಯಾವುದು ಮತ್ತೆ ಅಧಿಕಾರದಲ್ಲಿ ಏನಿದ್ದೆ
ಇದ್ದಂತ ಸಣ್ಣ ಅವಧಿ ಇರ್ಬೋದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗ್ ಮಾಡಿದ್ರೆ, ಅವ್ರ ಅಪ್ಪ ಏನೂ ಇರಲಿಲ್ಲ, ಅವ್ರ ಅಪ್ಪ ಅವ್ರ ಅಪ್ಪನ ಮಾಡ್ಕೊಳಕ್ ಹೋಗಲ್ಲ, ಏನು ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. 5ನೇ ಬಾರಿ ನಾನು ಸಾವಿನ ಅಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಬಾರಿ ಮುಂದೆ ಸಾಧ್ಯ ಇರಲಿಲ್ಲ. ಇವತ್ತು ನಾನು ನಿಂತಿಲ್ಲಿ ಮಾತಾಡ್ತಾ ಇದ್ರೆ ಹಲವಾರು ಹಿರಿಯರೇ ನಿಂತಿರಿ, ನನ್ನ ತಾಯಂದಿರೇ ನಿಂತಿರಿ. ನಾನು ಆ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಸೇರಾದ ಮಟ್ಟಿಗೆ ಏನು ಸಹಾಯ ಮಾಡಿದ್ದೇನೆ. ಅಂಗವಿಕಲರಿದ್ದಾರೆ, ವಿಕಲಚೇತನರು, ಅವರ ಒಂದು ಆರೈಕೆಯನ್ನು ಇವತ್ತು ಉಳ್ಕೊಂಡಿದ್ದೇನೆ. ನಾನು ದೇವರ ಅನುಗ್ರಹದಲ್ಲಿ ಉಳಿದಿದ್ದೇನೆ. ನನಗೆ ನಾಟಕೀಯವಾಗಿ ನಿಮ್ಮ ಮುಂದೆ ಏನು ಹೇಳ್ತಿಲ್ಲ. ಇವತ್ತಿನ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ರೆ ಯಾವುದೋ ನನ್ನಿಂದ ದೇವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಆಯುಷ್ಯನ್ನು ಉಳಿಸೋಣ. ಇದು ನೀವು 1 ಇಂಚು ಭೂಮಿನ ಈ ಸರ್ಕಾರ ತಗೊಳ್ಳೋಕೆ ಸಾಧ್ಯ ಆಗದಾಗೆ ನಿಮ್ಮ ಜೊತೆ ನನ್ನ ಮೇಲೆ ಯಾವ ಅನುಮಾನ ಇಟ್ಕೋಬೇಕು. ನಾನು ಜನಗಳ ಅಭಿಪ್ರಾಯಕ್ಕೆ ತಲೆಬಾಗಿ ಕೆಲಸ ಮಾಡೋದು. ನನಗೆ ಬೇಕಾಗಿದ್ದು ಜನಗಳ ಪ್ರೀತಿ. ಅವ್ರಿಗೆ ಯಾರಿಗೆ ಕಾನೂನು ಮಾಡಬೇಕು ಅಂತ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಈ ದೇಶದಲ್ಲಿ ಏನೇನು ಕಾನೂನು ಇದೆ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಅವ್ರಿಗೆ ಯಾರಿಗೆ ಕಾನೂನು ಮಾಡಬೇಕು ಅಂತ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಸರ್, ನಿಮ್ಮ ಡಿ.ಕೆ. ಸುರೇಶ್ ಅವರು ಸರ್ ತಾಳ್ಮೆ ಅನ್ನೋದು ಅಸಹ್ಯ. ಮನೆಗೆ ನುಗ್ಗಿ ಪೊಲೀಸ್ನವ್ರ ಮುಖಾಂತರ ಅರೆಸ್ಟ್ ಮಾಡಿಸಿ ದೇವೇಗೌಡರು ಹೇಳಿ. ಈ ದೇಶದಲ್ಲಿ ಏನೇನು ಕಾನೂನು ಇದೆ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಅವ್ರಿಗೆ ಯಾರಿಗೆ ಕಾನೂನು ಮಾಡಬೇಕು ಅಂತ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಈ ದೇಶದಲ್ಲಿ ಏನೇನು ಕಾನೂನು ಇದೆ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಅವ್ರಿಗೆ ಯಾರಿಗೆ ಕಾನೂನು ಮಾಡಬೇಕು ಅಂತ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಅಲ್ರಿ, ಅವರು ಮಾತನಾಡಿದ್ರು, ಕುಮಾರಸ್ವಾಮಿ ಅವ್ರು ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಇವರು ಮಾತನಾಡ್ಲೇಬೇಕು, ಟಕ್ಕರ್ ಕೊಡ್ಲೇಬೇಕ್ರಿ. ಅವ್ರೇನೋ ಹೇಳಿರ್ತಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ ತಾಗೋ ಹಾಗೆ, ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಡ್ಲೇಬೇಕು, ಕೊಟ್ಟಿದ್ದಾರೆ. ವ್ಯಂಗ್ಯ ಮಾಡಿದ್ದಾರೆ. ರಾಜಕೀಯದಲ್ಲಿ ವ್ಯಂಗ್ಯ ಏನು ಕಾಮನ್ ಅಲ್ವಾ? ಇನ್ನು ಇರೋದೇ ಇಲ್ವಾ ವ್ಯಂಗ್ಯಗಳು? ಅದೇ ಆಗಿರುವಂಥದ್ದು. ಕ್ರಮ ನಡೆದ್ರೆ ಹುಷಾರ್, ಡಿಜಿಪಿ ಅಲೋಕ್ ಕುಮಾರ್ ಸ್ಟ್ರಿಕ್ಟ್ ಆಕ್ಷನ್. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ತಡೆಗೆ ಕ್ರಮ ಕೈಗೊಳ್ಳಲಾಗ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ನಡೆದ್ರೆ ಹುಷಾರ್, ಡಿಜಿಪಿ ಅಲೋಕ್ ಕುಮಾರ್ ಸ್ಟ್ರಿಕ್ಟ್ ಆಕ್ಷನ್. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ತಡೆಗೆ ಕ್ರಮ. ಸರ್ಪ್ರೈಸ್ ದಾಳಿಯನ್ನ ಮಾಡುವ ಮೂಲಕ ಮೊಬೈಲ್ ಸೀಸ್ ಮಾಡಲಾಗಿದೆ. ಮಾದಕ ವಸ್ತುಗಳನ್ನ ತಲುಪಿಸುವ ಕೆಲಸಕ್ಕೆ ಬ್ರೇಕ್ ಹಾಕಲಾಗಿದೆ. ಜೈಲಿನ ಸುತ್ತಮುತ್ತ ಇರುವಂತಹ ಗಿಡ ಮರಗಳನ್ನ ಕಡಿತ ಮಾಡಲಾಗಿದೆ. ಜೈಲಿನ ಹೊರಗೆ ಒಳಗೆ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗಿದೆ. ಆಗಬೇಕು. ಏನ್ ಟ್ರಿಪ್ಗೆ ಬಂದಿದ್ದೀರಾ ನೀವುಗಳೆಲ್ಲ? ಟ್ರಿಪ್ಗೆ ಬಂದಿದ್ದೀರಾ? ಅಲ್ಲಿ ಅಟ್ಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡು ಮಜಾ ಮಾಡ್ಲಿಕ್ಕೆ ಟ್ರಿಪ್ಪಿಗೆ ಬಂದಿದ್ದೀರಾ? ರೇಪ್ ಮಾಡಿದ್ದೀರಾ, ಮರ್ಡರ್ ಮಾಡಿದ್ದೀರಾ, ಯಾರಿಗೋ ಕೊಚ್ಚಕ್ಕೆ ಹೋಗಿದ್ದೀರಾ, ಹಾಫ್ ಮರ್ಡರ್ ಮಾಡಿದ್ದೀರಾ, ಹಿಂಗಿದ್ದಾವೆ ಬಂದು ಕಳ್ತನ ಮಾಡಿದ್ದೀರಾ, ದರೋಡೆ ಮಾಡಿದ್ದೀರಾ, 4 ಜನ ತಲೆ ಹೊಡೆದಿದ್ದೀರಾ, ಹಿಂಗೆ ಬಂದು ಕೂತ್ಕೊಂಡಿದ್ದು ನೀವೆಲ್ಲ. ಹೊರಗಿನ ಜಗತ್ನಲ್ಲಿ ನಿಮ್ಮನ್ನು ಬಿಟ್ಟುಬಿಟ್ರೆ ಅದು ಏನೇನು ಅಧ್ವಾನ ಮಾಡ್ತಿರೋ ಅಂತ ಒಳಗೆ ತಂದು ಹದಾಕಿರ್ತಾರೆ ನಿಮ್ಮನ್ನ. ನೀವಲ್ಲಿ ನೋಡಿದ್ರೆ ಮೊಬೈಲ್ ಯೂಸ್ ಮಾಡೋದು, ಡ್ಯಾನ್ಸ್ ಮಾಡೋದು, 5 ಸ್ಟಾರ್ ಹೋಟೆಲ್ ರೀ ಅದು. ನಾವೇ ಇಲ್ಲಿ ಬಡಪಾಯಿಗಳು ಎಲ್ಲ ಮಲ್ಕೊಂಡು ಎಲ್ಲ ತಿನ್ಕೊಂಡು ಎದ್ಬಿಟ್ಟು ಬರ್ತೀವಿ. ಅದೇನು ಜೈಲ? 5 ಸ್ಟಾರ್ ಹೋಟೆಲ್ಲ? 2 ಸ್ಟಾರ್ ಹಾಕೊಳ್ಳೋಣ, 5 ಸ್ಟಾರ್ ಆಗಿಲ್ಲ ಅದು. ಏನದು? ಅಲ್ಲ ಆಡ್ಕೊಂಡು ಆಟಾಡೋದಂತೆ ಶಿಕ್ಷೆ ಕೊಡಕ್ಕೆ ಏನು ಬಂದಿರುವಂಥದ್ದು. ಅಲೋಕ್ ಕುಮಾರ್ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿ ತರ್ತಾ ಇದ್ದಾರೆ. ಎಣ್ಣೆ, ಸಿಗರೇಟು, ಡ್ರಗ್ಸು, ಗಾಂಜಾ ಬರಕೂಡ್ದು, ಬಂದ್ರೆ ಏನಿಲ್ಲ, ಸ್ಟ್ರಿಕ್ಟ್ ರೂಲ್ಸ್ ಆಕ್ಷನ್ ತೆಗೆದುಕೊಳ್ತೇನೆ ನಾನು ಅಂತ ಹೇಳಿ ಅಲೋಕ್ ಕುಮಾರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಕಿಡಿಗೇಡಿಗಳು ಹೆಂಗಿರ್ತಾರೆ ಅಂತಂದ್ರೆ, ಈ ನನ್ನ ಮಕ್ಕಳು ಒಳಗಡೆ ಕುಂತ್ಕೊಂಡಿರ್ತಾರ, ಈ ನನ್ನ ಮಕ್ಕಳು ಫ್ರೆಂಡ್ಸ್ಗಳು ಇರ್ತಾವೆ ಅಲ್ಲಿ ಹೊರಗಡೆ, ಅವರು ಬಂದ್ಬಿಟ್ಟು ದೊಡ್ಡ ಗುಂಡು ಎಸೆತ ಅಂತ ಮಾಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ಕೂಲಲ್ಲಿ. ಹಂಗೆ ಅವ್ರು ಬಂದು ಪ್ಯಾಕೆಟ್ ಎಸೆತ ಮಾಡಿಬಿಟ್ಟು ಹೊರಟು ಬಿಡ್ತಾರೆ.
ಆ ರೀತಿಯಾಗಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ CCTVಯನ್ನು ಅಳವಡಿಕೆ ಮಾಡಲಾಗಿದೆ. ಹಾಗೆ ಜೈಲಿನ ಹೊರಗೆ ಇರುವಂತಹ ಮರಗಳನ್ನ ಕಟ್ ಮಾಡಲಾಗಿರುವಂಥದ್ದು. ಈ ರೀತಿ ಮಾಡಿದಾಗ ಸ್ವಲ್ಪ ಮಾತಾದ್ರೂ ಕೇಳ್ತಾರೆ ಅಂತ ಹೇಳಿ ಅಂದ್ಕೊಂಡು ನೋಡಿ ಎಣ್ಣೆ ಬಾಟ್ಲಂತೆ. ಏನಿದ್ದು ಹೋಟೆಲಿಗೆ ಬಂದಿದ್ದೀರಾ, ಟ್ರಿಪ್ಗೆ ನಾವು ಪ್ಲಾನ್, ಅಯ್ಯೋ ಫ್ರೂಟ್ಸು ಎಣ್ಣೆ ಜೊತೆಗೆ, ಫ್ರೂಟ್ಸು ಎಲ್ಲಿದ್ದೀರಾ ನೀವುಗಳೆಲ್ಲ? ಪಬ್ಬಲ್ಲೋ ಕ್ಲಬ್ಬಲ್ಲೋ ಎಲ್ಲರೂ ಇದ್ದೀರಾ ನೀವು? ಪರಪ್ಪನ ಅಗ್ರಹಾರದಲ್ಲಿರೋ ಒಂದೊಂದು ಬ್ರ್ಯಾಂಡ್ಗಳು ಒಂದೊಂದು ರೀತಿ ಇದಾವೆ ನೋಡಲ್ಲಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀವಿ. ಎಣ್ಣೆ ಜೊತೆಗೆ 2 ಕಡಲೆಕಾಯಿ, 1 ಉಪ್ಪಿನಕಾಯಿ, ಆಮೇಲೆ ಫ್ರೂಟ್ಸು, ಅದರಲ್ಲೂ ಆ್ಯಪಲ್ ಕಣ್ಣಪ್ಪ ನಾನು. ನೋಡಿ ಅದು ನನ್ನ ಖುಷಿ ನೋಡಿ ಒಂದು. ಈ ಎಲ್ಲ ಟ್ರಿಪ್ಪಿಗೆ ಬಂದವ್ರ ಥರ ಕುಣಿತಾ ಇದ್ದಾರೆ. ಛೈ, ಹಿಂಗಾಗಬಾರ್ದು. ಹಿಂಗಾಯ್ತು ಅಂತಂದ್ರೂ ಉದ್ಧಾರ ಆಗಲ್ಲ ದೇಶ. ರಾಜಸ್ಥಾನದ ನಘೌರ್ ಪೊಲೀಸರ ಕಾರ್ಯಾಚರಣೆ. ಗಣರಾಜ್ಯೋತ್ಸವದಂದು ಭಾರೀ ಸ್ಫೋಟಕ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜಸ್ಥಾನದ ನಾಗೌರ್ ಪೊಲೀಸರ ಕಾರ್ಯಾಚರಣೆ. ಗಣರಾಜ್ಯೋತ್ಸವದಂದು ಭಾರೀ ಸ್ಫೋಟಕ ವಶಕ್ಕೆ. 10 ಟನ್ ಅಲ್ಯೂಮಿನಿಯಂ ನೈಟ್ರೇಟ್ ಸ್ಫೋಟದ ವಶಕ್ಕೆ. 187 ಚೀಲಗಳಲ್ಲಿ ಸಂಗ್ರಹಿಸಿಟ್ಟಂತಹ ಸ್ಫೋಟಕ ವಸ್ತು ಸೀಸ್ ಆಗಿದೆ. ಅಸೌರ್ನಲ್ಲಿ ಸಂಗ್ರಹ ಮಾಡಿಟ್ಟಂತಹ ಅಲ್ಯೂಮಿನಿಯಂ ನೈಟ್ರೇಟ್ ಡಿಮೋನೇಟರ್ ಈ ಒಂದು ವೈರ್ಗಳು ಕೂಡ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಸುಲೇಮಾನ್ ಖಾನ್ ಎನ್ನುವಂತಹ ಆರೋಪಿ ಬಂಧನ ಮಾಡಲಾಗಿದೆ. ಏನು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಅಮೋನಿಯಂ ನೈಟ್ರೇಟ್ ಡಿಮೋನೇಟರ್ ಮತ್ತು ಇನ್ನು ಸಾಕಷ್ಟು ಪದಾರ್ಥಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸ್. ಏನು ಮಾಡಕ್ಕೆ ಹತ್ತಿದ್ನೋ ಅವನು? ಅಮೋನಿಯಂ ನೈಟ್ರೇಟ್ ಎಲ್ಲ ಇಟ್ಕೊಂಡು ಏನು ಮಾಡ್ತಿದ್ದೀರಾ? ಸ್ಫೋಟಕವಾಗಿ ಏನಾದರೂ ಢಮ್ ಅನ್ಸನ ಅಂತ ಕೂತ್ಕೊಂಡಿದ್ನ ಏನ? ಪೊಲೀಸರು ಬಿಟ್ಟಿಲ್ಲ, ಸರಿಯಾಗಿ ಸಂಗ್ರಹವನ್ನ ಮಾಡಿದ್ದಾರೆ. 187 ಚೀಲದ ಸಂಗ್ರಹ ಮಾಡಿಟ್ಟಂತಹ ಸ್ಫೋಟಕ ವಸ್ತು ಬೆಂಕಿ ತಾಗಿದ್ರೆ ಢಮ್ ಅಂದ್ಬಿಡ್ತಿತ್ತು. ಗಣರಾಜ್ಯೋತ್ಸವದ ದಿನದಂದು ಭಾರೀ ಒಂದು ಸ್ಫೋಟಕ ಚೀಲಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜಸ್ಥಾನ ಪೊಲೀಸರು ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅದೇನು ಉದ್ಧಾರ ಮಾಡೋಕೆ ಹೊರಟಿದ್ನೋ ಆ ಪುಣ್ಯಾತ್ಮ ಗೊತ್ತಿಲ್ಲ. 10 ಟನ್ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡು ಏನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೋ? ಅಮೋನಿಯಂ ನೈಟ್ರೇಟ್ ಅಂತಂದ್ರೆ ನಿಮಗೆ ಆ ವಸ್ತುಗಳಿಂದ ಆರಾಮಾಗಿ ಬಾಂಬ್ಗಳನ್ನು ತಯಾರು ಮಾಡಬಹುದು. ಅಮೋನಿಯಂ ನೈಟ್ರೇಟ್ನಿಂದ 187 ಚೀಲ ಸಂಗ್ರಹ ಮಾಡಿಟ್ಟಿದ್ದಂತೆ ಪುಣ್ಯಾತ್ಮ ಭಾರಿ ದೊಡ್ಡ ಪ್ಲಾನ್ ಅನ್ನು ಮಾಡಿಟ್ಕೊಂಡಿದ್ದಾನೆ. ಆತನನ್ನು ಕರ್ಕೊಂಡೋಗಿ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ನೋಡಿ, ಯಾರಿಗೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ. ಯಾವ ಪಾಪಕರ್ಮಕ್ಕೆ ಈ ರೀತಿ ಮಾಡ್ತಾ ಇದ್ದ ಅಂತ ಪೊಲೀಸರು ನಿಮ್ಮ ಸ್ಟೈಲಲ್ಲಿ ವಿಚಾರಣೆ ಮಾಡಿ ತಗಲಾಕೊಂತಾನೆ. ಎಲ್ಲೂ ಹೋಗಲ್ಲ.